ಲಾವಣ್ಯಳ ಜೀವನದಲ್ಲಿ ಯಾವ ಸಮಸ್ಯೆ ಬೃಹದಾಕಾರವಾಗಿ ಅವಳನ್ನ ತನ್ನೊಳಗೆ ಹಣ್ಣು ಮಾಡ್ತಿತ್ತೋ ಅದೇ ಸಮಸ್ಯೆ ಬಿಸಿಲ ಕಂಡ ಮಂಜಿನಂತೆ ಕರಗಿ ನೀರಾಗಿ ಹೋಗಿತ್ತು. ಕೆಲವೊಮ್ಮೆ ಜೀವನದಲ್ಲಿ ಈಗಾಗುವುದುಂಟು. ತೃಣವಾಗಿ ಕಂಡದ್ದು ಬೃಹದಾಕಾರ ತಾಳ್ಬೋದು, ಹಾಗೆಯೇ ಪರ್ವತವಾಗಿ ಕಂಡದ್ದು ಹಿಮವಾಗಿ ಕರಗಬಹುದು. ಲಾವಣ್ಯಳ ತಲೆ ಮೇಲಿನ ಒಂದು ಹೊರೆ ಭಾರ ಇಳಿದಂತಾಗಿತ್ತು. ಅವಳ ಮಗಳು ಭುವನಾಳನ್ನ ಸುಧಾಕರ್ನ ಅಕ್ಕ ಅನ್ನಪೂರ್ಣ ತನ್ನ ಮಗನಿಗಾಗಿ ಕೇಳಿಕೊಂಡು ಬಂದಾಗ ಹಾಗೆ ನೋಡಿದ್ರೆ ಮದುವೆ ಎಂಬ ಮಾರುಕಟ್ಟೆಯಲ್ಲಿ ಭುವನಾಳೇನು ಸಲ್ಲದ ವಧುವಾಗೇನು ಇರಲಿಲ್ಲ. ಕಣ್ತುಂಬುವ ರೂಪ ಭುವನಾಳದು. ವಿದ್ಯಾವಂತೆ, ಬುದ್ಧಿವಂತೆ, ಜೊತೆಗೆ ತಂದೆಯಿಂದ ಬಂದ ಅಷ್ಟೋ ಇಷ್ಟೋ ಆಸ್ತಿಗೆ ಒಬ್ಬಳೆ ವಾರಸುದಾರಳು ಕೂಡ. ಆದ್ರೆ ಎಲ್ಲವೂ ಸುಲಲಿತವಾಗಿ ನಡೆದಿದ್ದರೆ ಇಂದು ಆ ಮನೆಯ ಸೊಬಗಿಗೆ ಭುವನ ಕಳಶವಿಟ್ಟಂತೆ ರಾರಾಜಿಸುತ್ತಿದ್ದಳು. ಆದ್ರೆ ಆ ಮನೆಯಲ್ಲಿ ಯಾರ ಅರಿವಿಗೂ ಬಾರದೆ ನಡೆದು ಹೋದ ಒಂದು ದುರಂತ ಇಂದು ಭುವನಾಳನ್ನ ಲಾವಣ್ಯಗೆ ಒಂದು ಹೊರೆಯಾಗಿಸಿತ್ತು. 18 ವರ್ಷಗಳ ಹಿಂದೆ ಇದೇ ಭುವನ ಲಾವಣ್ಯಳ ಜೀವನದಲ್ಲಿ ಅರಳಿ ಬಂದು ಆ ಮನೆಯನ್ನ ಬೆಳಗಿದ್ದಳು. ತನ್ನ ಮುದ್ದಿನ ಮೊಮ್ಮಗಳನ್ನ ಲಾವಣ್ಯಳ ಅತ್ತೆ ಮಾವಂದಿರು ಕಣ್ಣಿನ ಬೆಳಕಂತೆ ಕಂಡಿದ್ದರು. ಮನೆಯವರೆಲ್ಲರ ಮನದ ಬೇಸರಕ್ಕೆ ಮಿಂಚಿನೋಪಾದಿಯಲ್ಲಿ ಬಂದ ಭುವನ ತನ್ನ ತಂದೆಯ ಅತಿ ಹುಚ್ಚು ಸ್ವಭಾವಕ್ಕೆ ಬೇರೊಂದು ತಿರುವನ್ನೇ ಕೊಟ್ಟಿದ್ದಳು. ತಂದೆ ತಾಯಿಗಳ ಅತಿ ಮುದ್ದೋ ಅಥವಾ ಹುಟ್ಟಿಂದ ಬಂದ ದೌರ್ಬಲ್ಯವೋ, ಅಂತೂ ಭುವನಾಳ ತಂದೆ ಲಾವಣ್ಯಳ ಗಂಡ ಶ್ರೀವಾಸ್ತವನ ಸ್ವಭಾವ ಎಲ್ಲರಿಗೂ ಒಂದು ರೀತಿಯ ಒಗಟಾಗಿತ್ತು. ಶ್ರೀವಾಸ್ತವ ನೋಡಲು ಅಂದಗಾರ, ದೃಢಕಾಯ, ಜೊತೆಗೆ ವಿದ್ಯಾವಂತ. ಪದವೀಧರನಾದಾಗ ಸುಲಭವಾಗಿ ಬ್ಯಾಂಕ್ ಒಂದರಲ್ಲಿ ನೌಕರಿ ಗಿಟ್ಟಿಸಿದ್ದ. ಶ್ರೀವಾಸ್ತವನನ್ನ ಮನಸಾರೆ ಒಪ್ಪಿ ಒರೆಸಿದ್ದಳು ಲಾವಣ್ಯ. ಆದರೆ ಶ್ರೀವಾಸ್ತವ ಮೇಲುನೋಟಕ್ಕೆ ಎಷ್ಟು ಸುಲಭವೋ ಅಂತರಾಳದಲ್ಲಿ ಅಷ್ಟೇ ಒಗಟಾಗಿದ್ದ. ಯಾರೊಂದಿಗೂ ಹೆಚ್ಚು ಬೆರೆಯದ, ಎಂದಿಗೂ ತುಟಿ ಎರಡು ಮಾಡಿ ಮಾತಾಡದ ಅವನ ಗಾಂಭೀರ್ಯ ಮೊದಮೊದಲು ಸಹಜವಾಗಿ ಕಂಡರೂ ಕ್ರಮೇಣ ಅವನ ಒಂದೊಂದೇ ಸ್ವಭಾವದ ಪದರುಗಳಲ್ಲಿ ರೂಪುಗೊಂಡಿರುವ ಅವನ ವ್ಯಕ್ತಿತ್ವ ಎಲ್ಲರಿಗೂ ಅಚ್ಚರಿನುಂಟು ಮಾಡ್ತಿತ್ತು. ತಂದೆ ತಾಯರಿಗೆ ಮಗ ಮುದ್ದು. ಶ್ರೀವಾಸ್ತವ ಸದಾ ಅಂತರ್ಮುಖಿ. ಅವನಿಗೆ ಹೇಳಿಕೊಳ್ಳುವಂತಹ ಗೆಳೆಯರೇ ಇರಲಿಲ್ಲ. ಸಹೋದ್ಯೋಗಿಗಳು ಅವನ ಪಾಡಿಗೆ ಬಿಟ್ಟು ಉದಾಸೀನರಾಗಿದ್ರು. ಆದರೆ ಲಾವಣ್ಯ ಇವರೆಲ್ಲರಿಗಿಂತಲೂ ಬೇರೆಯಾದ ರೀತಿಯಲ್ಲಿಯೇ ಅವನೊಂದಿಗೆ ಬೆರೆಯಬೇಕಿತ್ತು ಹಾಗೂ ಬಾಳ್ಬೇಕಿತ್ತು. ಮದುವೆಯಾದ ಹೊಸದರಲ್ಲಿ ಲಾವಣ್ಯಳು ಅವನ ಗಾಂಭೀರ್ಯವನ್ನ ಮೆಚ್ಚಿಕೊಂಡಿದ್ದಳು. ಕ್ರಮೇಣ ಅವನ ಗಾಂಭೀರ್ಯದ ಒಳಗೆ ಹುದುಗಿದ್ದ ಅವನಲ್ಲಿದ್ದ ದೌರ್ಬಲ್ಯಗಳ ಅರಿವಾಗಲು ನಿಧಾನವಾಗಲಿಲ್ಲ. ಅವನ ಅತಿ ಹುಚ್ಚು ನಡವಳಿಕೆ ಅವಳಿಗೆ ಜಿಗುಪ್ಸೆನುಂಟು ಮಾಡಿತ್ತು. ಒಮ್ಮೆ ಕಂಡ ಗುಣಗಳು ಅವನಲ್ಲಿ ಮತ್ತೆ ಕಂಡು ಬರ್ತಿರ್ಲಿಲ್ಲ. ಒಮ್ಮೆ ಸದಾ ಮಾತಾಡ್ತಿದ್ರೆ ಕ್ಷಣದ ನಂತರ ಮೂಕನಾಗ್ತಿದ್ದ. ಇದ್ದಕ್ಕಿದ್ದಂತೆ ಬತ್ತಿ ಹೋಗುತ್ತಿದ್ದ ಅವನ ಭಾವನೆಗಳು ನಾನಾ ರೂಪ ತಳೆದು ಯಾರ ಅರಿವಿಗೂ ಬಾರದಂತೆ ಚಿಮ್ಮಿ ಹೊರ ಬರ್ತಾ ಇದ್ದವು. ಸುಖ, ದುಃಖ, ಕೋಪ, ಆವೇಶ ಎಲ್ಲವೂ ಅವನಲ್ಲಿ ಕಾರಣವೇ ಇಲ್ಲದೆ ಉದ್ಭವ ಆಗುತ್ತಿದ್ದವು. ಲಾವಣ್ಯ ಅವನ ಈ ಪರಿಗೆ ಹೊಂದಿಕೊಳ್ಳುವ ಮೊದಲೇ ಭುವನಳ ತಾಯಿಯಾಗಿದ್ದಳು. ಮಗುವಿನ ಲಾಲನೆ ಪಾಲನೆಯಲ್ಲಿ ಮನೆ ಗೆಲಸದ ನಡುವೆ ಗಂಡನ ಸ್ವಭಾವವನ್ನು ಹಚ್ಚಿಕೊಂಡು ಕೊರಗುವಷ್ಟು ಸಮಯವಾಗ್ಲಿ ತಾಳ್ಮೆ ಆಗ್ಲಿ ಇರಲಿಲ್ಲ ಲಾವಣ್ಯಳಿಗೆ. ಅವಳಂತೆ ಭುವನಳ ಅಜ್ಜಿ ತಾತರಿಗೆ ಮೊಮ್ಮಗಳು ನೆಮ್ಮದಿ ತಂದಿದ್ದಳು. ಆದರೆ ಶ್ರೀವಾಸ್ತವ ಭುವನಳ ಜನ್ಮದ ನಂತರ ಮತ್ತೆ ಬೇರೆಯ ರೀತಿಯಲ್ಲಿ ಬದಲಾಗಿದ್ದ. ಬಿರುಗಾಳಿಗೆ ಸಿಕ್ಕ ತರಗೆಲಿಯಂತೆ ಹಾರಾಡ್ತಿದ್ದ. ಅವನ ಭಾವನೆಗಳನ್ನೆಲ್ಲ ಇಂದು ಭುವನ ತನ್ನ ಕಡೆಗೆ ಕೇಂದ್ರೀಕರಿಸಿಕೊಂಡಿದ್ದಳು. ಶ್ರೀವಾಸ್ತವನಿಗೆ ಸದಾ ಮಗಳದೇ ಧ್ಯಾನ, ಅವಳದೇ ಚಿಂತೆ. ಅವಳ ಮೇಲೆ ಅವನಲ್ಲಿ ಬೆಳೆಯುತ್ತಿದ್ದ ಈ ಹುಚ್ಚು ವ್ಯಾಮೋಹ ಆ ಮನೆಯಲ್ಲಿ ಎಲ್ಲರನ್ನ ಚಿಂತೆಗೊಳಪಡಿಸಿತ್ತು. ಮಗಳಿಗೆ ಕೊಂಚ ಶೀತವಾದರೆ ಸಾಕು ಶ್ರೀವಾಸ್ತವ ಕಾರಣವೇ ಇಲ್ಲದೆ ಗಾಬರಿಗೊಳ್ತಿದ್ದ. ಕೊಂಚ ಮೈ ಬಿಸಿಯಾದ್ರೆ ರಾತ್ರಿಯೆಲ್ಲ ಮಗುವಿನ ಬಳಿ ಕುಳಿತು ಆ ಮಗುವನ್ನ ನೆಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದ. ನಿದ್ದೆ ಗಂಡಿನಲ್ಲಿ ಮಗು ತೇಲುಗಣ್ಣು ಮಾಡಿದ್ರು ಗಾಬರಿಯಲ್ಲಿ ಎಲ್ಲರನ್ನ ಎಚ್ಚರಿಸಿ ಗಲಾಟೆ ಎಬ್ಬಿಸ್ತಿದ್ದ. ಅವನ ಈ ಕುರುಡು ಪ್ರೀತಿ ಎಲ್ಲರಿಗೂ ಬೇಸರ ತರಿಸಿತ್ತು. ಕ್ರಮೇಣ ಇದೇ ಮಾಮೂಲಿ ಎನಿಸಿಕೊಂಡು ಎಲ್ಲರೂ ಅವನ ಬಗ್ಗೆ ಉದಾಸೀನ ತಳೆದ್ರು. ತನ್ನ ಆತಂಕ ಕಳವಳಕ್ಕೆ ಪ್ರೋತ್ಸಾಹ ಸಿಗದೇ ಇದ್ದಾಗ ಹುಚ್ಚು ಹಿಡಿದವನಂತಾಗ್ತಿದ್ದ. ತನ್ನ ಮಗುವನ್ನ ಈ ಮನೆಯಲ್ಲಿ ಯಾರೂ ಸರಿಯಾಗಿ ನೋಡಿಕೊಳ್ಳುವುದಿಲ್ಲವೆಂದು ಕೂಗಾಡ್ತಿದ್ದ. ಭುವನಾಳಿಗೆ 3 ವರ್ಷ ಕಳೆಯೋದ್ರಲ್ಲಿ ಇವನ ಈ ಪ್ರೀತ ಎಲ್ಲರಿಗೂ ಬೇಸರ ಹುಟ್ಟಿಸಿ ಸಾಕು ಮಾಡಿತ್ತು. ಹುಚ್ಚನೆಂದು ಆಸ್ಪತ್ರೆಗೂ ಸೇರಿಸುವಂತಿಲ್ಲ, ಬೆಪ್ಪನೆಂದು ಉದಾಸೀನ ಮಾಡುವಂತೆಯೂ ಇಲ್ಲ. ಹೀಗಾಗಿ ಶ್ರೀವಾಸ್ತವ ಮನೆಯವರ ಪಾಲಿಗೆ ಬಗೆಹರಿಯಲಾರದ ಸಮಸ್ಯೆಯಾಗಿ ಉಳಿದುಕೊಂಡಿದ್ದ. ಸಮಸ್ಯೆಯ ಗಾಢ ಪರಿಣಾಮದ ಸೂಚನೆ ಎಲ್ಲರ ಮನಕ್ಕೆ ಒಳೆಯುವ ಮೊದಲೇ ಶ್ರೀವಾಸ್ತವ ಆ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸಿ ಎಲ್ಲರ ಮುಖಕ್ಕೆ ಕಪ್ಪು ಮಸಿ ಹಚ್ಚಿದ. 8 ದಿನದಿಂದ ಎಡೆ ಬಿಡದೆ ಸುರಿಯುತ್ತಿದ್ದ ಜಡಿ ಮಳೆಯೊಂದಿಗೆ ಮಗು ಭುವನಾಳು ಶೀತ ಜ್ವರದಿಂದ ನರಳುತ್ತಾ ಇದ್ದಳು. 1-2 ದಿನ ಸಾಮಾನ್ಯ ಜ್ವರ ಎಂದು ವೈದ್ಯರು 4-6 ಮಾತ್ರೆ ಔಷಧಿ ಬದಲಾಯಿಸಿದ್ದರು. ದಿನೇ ದಿನೇ ಜ್ವರದ ತಾಪ ಅಂದು ಭುವನಾಳ ಕೈ ಕಾಲುಗಳನ್ನ ಒದರಿಸಿ ಬಾಯಲ್ಲಿ ನೊರೆ ಬರುವಂತೆ ಮಾಡಿತ್ತು. 8 ದಿನದಿಂದ ರಜೆ ಹಾಕಿ ಮಗಳ ಮುಂದೆಯೇ ಕುಳಿತಿದ್ದ ಶ್ರೀವಾಸ್ತವ
ತೇಲುಗಣ್ಣು ಬಿಟ್ಟು ಕೈಕಾಲು ಒದರುತ್ತಿದ್ದ ಮಗಳ ಅವಸ್ಥೆ ಕಾಣಲಾರದೆ ಕೋಣೆಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡ. ಇವನನ್ನ ನಂಬಿದ್ರೆ ಫಲವಿಲ್ಲವೆಂದು ಅರಿತ ಲಾವಣ್ಯ ಮಗುವನ್ನ ಶಾಲಿನಲ್ಲಿ ಸುತ್ತಿ ಎತ್ತಿಕೊಂಡು ವೈದ್ಯರ ಬಳಿ ಕರೆದೊಯ್ದಳು. ಅತಿಯಾದ ಜ್ವರದ ತಾಪದಿಂದ ಮಾತ್ರ ಈ ರೀತಿ ಆಗಿದೆ ಎಂದು ಹೇಳಿ ಡಾಕ್ಟರ್ ಮಗುವನ್ನ ಪರೀಕ್ಷಿಸಿ ಮತ್ತೇನು ಭಯವಿಲ್ಲವೆಂದು ಹೇಳಿ ಕಳಿಸಿದ್ರು. ಕ್ಷಣ ಮಾತ್ರದಲ್ಲಿ ಕಣ್ಣು ಬಿಟ್ಟು ತಾಯಿಯ ಎದೆಗೊರಗಿ ಮಲಗಿದ್ದ ಮಗುವನ್ನ ಎತ್ತಿಕೊಂಡು ಲಾವಣ್ಯ ಮನೆ ಕಡೆ ನಡೆದಿದ್ದಳು. ಮಗಳ ಅವಸ್ಥೆ ನೋಡಲಾರದೆ ಕೋಣೆ ಸೇರಿದ್ದ ಮಗನನ್ನ ತಾಯಿ ಧೈರ್ಯ ಹೇಳಿ ಹೊರಗೆ ಕರೆಯಲು ಪ್ರಯತ್ನಿಸ್ತಾ ಇದ್ರು. ಶ್ರೀ, ಯಾಕೋ ಗಾಬರಿ ಆಗ್ತೀಯಾ? ಮಗುಗೆ ಏನು ಆಗೋಲ್ಲ. ಲಾವಣ್ಯ ಮಗುನ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ದಾಳೆ. ಹೊರಗ್ ಬಾ. ನಿನ್ನೆಯಿಂದ ಒಂದು ಲೋಟ ನೀರ್ ಕೂಡ ಕುಡ್ದಿಲ್ಲ ನೀನು. ಸ್ವಲ್ಪ ಕಾಫಿ ಆದ್ರೂ ಕುಡಿ ಬಾ. ಅವರು ಗೋಗರಿತ್ತಲೇ ಇದ್ರು. ಒಳಗಿನಿಂದ ಯಾವುದೇ ಸದ್ದು ಇಲ್ಲದೆ ಗಾಬರಿಯಾಗಿ ಗಂಡನನ್ನ ಕೂಗಿ ಕರೆದಿದ್ದರು. ಹೆಂಡತಿಯ ಗಾಬರಿ ಕಂಡು ಬಂದವರೇ ಕಿಟಕಿಯ ಬಾಗಿಲನ್ನ ದೂಡಿದಾಗ ಅವರು ಕಂಡ ದೃಶ್ಯ ವಿದ್ರಾವಕವಾಗಿತ್ತು. ವಯಸ್ಸಾದ ತಂದೆ ಕೆಳಗೆ ಚೀರಿ ಬಿದ್ದರು. ಕೂಗಾಟಕ್ಕೆ ನೆರೆಹೊರೆಯವರು ಬಂದು ಸೇರಿದ್ರು. ಒಂದು ದೊಡ್ಡ ಗುಂಪೆಯಲ್ಲಿ ಸೇರಿತ್ತು. ಯಾರೋ ಒಬ್ರು ಬಾಗಿಲು ಬಡಿದ್ರು. ಕೋಣೆಯಲ್ಲಿ ಶ್ರೀವಾಸವನ ದೇಹ ಫ್ಯಾನ್ ತುದಿಯ ಹಗ್ಗದಲ್ಲಿ ನೇತಾಡ್ತಿತ್ತು. ಹಗ್ಗವನ್ನ ತುಂಡರಿಸಿ ದೇಹವನ್ನ ಕೆಳಗಿಳಿಸಿದ್ರು. ಅವನ ದೇಹದಲ್ಲಿ ಸ್ವಲ್ಪ ಬಿಸಿ ಇದ್ರು. ಆ ದೇಹದಿಂದ ಅವನ ಉಸಿರು ಹಾರೋಗಿತ್ತು. ಹತ್ತಿರದ ಕ್ಲಿನಿಕ್ ನಿಂದ ಬಂದ ವೈದ್ಯರೊಬ್ರು ಅವನು ಇನ್ನಿಲ್ಲವೆಂದು ಕೈ ಆಡಿಸಿ ಹೋದ್ರು. ಮುದಿ ತಾಯಿ ತಂದೆಯವರು ಅಳಲು ತ್ರಾಣವಿಲ್ಲದೆ ನೆಲದ ಮೇಲೆ ಕುಸಿದ್ರು. ಇದಾವುದರ ಅರಿವು ಇಲ್ಲದೆ ಮಗುವನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಬಂದ ಲಾವಣ್ಯ ಮನೆಯ ಮುಂದಿನ ಜನಗಳ ಗುಂಪು ಕಂಡು ಗಾಬರಿಯಾಗಿ ಒಳನುಗ್ಗಿದ್ದಳು. ಎಲ್ಲರ ಕಣ್ಣುಗಳು ಲಾವಣ್ಯಳ ಕಡೆಗೆ ನೋಡಲಾರಂಭಿಸಿದ್ದವು. ಅವಳು ನಡೆದು ಬರ್ತಿದ್ದ ಹಾದಿಗೆ ಸರಿದು ನಿಂತ ಜನಗಳ ನಡುವೆ ಅಂಗಾತ ಮಲಗಿದ್ದ ಗಂಡನ ದೇಹ ಕಂಡು ತೋಳಲಿದ್ದ ಕಂದನನ್ನ ಮರೆತು ಲಾವಣ್ಯ ಕೆಳಗುರುಳಿದಳು. ಶ್ರೀವಾಸವನ ಸಾವು ಆ ಮನೆಯವರ ಪಾಲಿಗೆ ಆಘಾತವೆನಿಸಿದ್ರು ಆಕಸ್ಮಿಕ ಅನಿಸ್ಲಿಲ್ಲ. ಹೀಗೇನಾದ್ರೂ ಒಂದು ದಿನ ಮಾಡುವಂತವನೇ ಎಂಬ ಸಂಶಯ ಎಲ್ಲರ ಮನದ ಮೂಲೆಯಲ್ಲಿ ಒಂದಲ್ಲ ಒಂದು ಸಲ ಬಂದೋಗಿತ್ತು. ಆದರೆ ಅದೆಲ್ಲ ಇಷ್ಟು ಬೇಗ ಹೀಗೆ ನಡೆದೋಗ್ಬೋದೆಂದು ಯಾರೂ ಊಹೆ ಮಾಡಿರಲಿಲ್ಲ. ಅವನು ಜೀವಂತವಾಗಿದ್ದಾಗ ಅವರ ಪಾಲಿಗೆ ಎಷ್ಟು ಸಮಸ್ಯೆ ಆಗಿದ್ದನೋ ಅದಕ್ಕಿಂತಲೂ ಹೆಚ್ಚು ಸಮಸ್ಯೆ ಅವನ ಸಾವಿನ ನಂತರವೂ ತಂದೊಡ್ಡಿದ್ದ. ಶ್ರೀವಾಸವನ ಆಕಸ್ಮಿಕವಾದ ಕಾರಣವೇ ಇಲ್ಲದ ಆತ್ಮಹತ್ಯೆ ಒಂದು ಕಡೆ ಆದ್ರೆ ಪೊಲೀಸ್ನವರ ಕಾಟ ಮತ್ತೊಂದು ಕಡೆ. ಇವುಗಳ ಜೊತೆಯಲ್ಲಿ ಎಲ್ಲೋ ಹೇಗೋ ಹುಟ್ಟಿ ಹರಿದು ಬರುವ ಅಲೆಯಂತೆ ಅವಳನ್ನ ನೋಯಿಸುವ ಕೊಂಕು ಮಾತುಗಳು. ಅವನ ಹೆಂಡತಿ ಸರಿ ಇಲ್ವಂತೆ, ಗಂಡನನ್ನ ಸೇರ್ತಿರ್ಲ್ವಂತೆ. ಪಾಪ ಹಸುಗೂಸಿನಂತವನು ಯಾರ ಮುಂದೆ ನಿಂತು ಒಂದು ಮಾತಾಡಿದವನೇ ಅಲ್ಲ. ಅವಳು ಜಗಳಾಡಿ ಮಗುನ ಎತ್ತಿಕೊಂಡು ಹೊರಟೋಗಿದ್ಲಂತೆ, ಸತ್ತ ಮೇಲೆ ಬಂದ್ಲಂತೆ. ಹೀಗೆ ಏನೇನೋ ಇಲ್ಲ ಸಲದ ಆರೋಪಗಳು ಆ ಮನೆಯ ನೆಮ್ಮದಿಯನ್ನ ಅಲುಗಾಡಿಸಿ ಅಲ್ಲೋಲ ಕಲ್ಲೋಲ ಮಾಡಿದ್ದವು. ಆದರೆ ಕಾಲ ಎಲ್ಲವನ್ನ ದೂರ ತಳ್ಳಿ ಮುಂದುವರೆದಿತ್ತು. ಅಂದಿನ ಹಸಿಗೂಸು ಬೋನ ಇಂದು 18ರ ಹರೆಯದ ಹೆಣ್ಣಾಗಿದ್ದಳು. ಲಾವಣ್ಯ ಗಂಡನ ಉದ್ಯೋಗ ದೊರೆತು ನೌಕರಿಗೆ ಸೇರಿದ್ದಳು. ಮಗನ ಸಾವಿನ ಹಿಂದೆಯೇ ತಾಯಿ ಅವನ ಹಾದಿಯನ್ನ ಕಂಡುಕೊಂಡಿದ್ದಳು. ಮನೆಯಲ್ಲಿ ವಯಸ್ಸಾದ ಮಾವ ಮತ್ತು ಮಗಳನ್ನ ಹೇಗೋ ಸಂಭಾಳಿಸಿಕೊಂಡು ಬಂದಿದ್ದಳು ಲಾವಣ್ಯ. ಮಗಳು ಭುವನ ತಾಯಿಯಂತೆ ರೂಪಸಿ, ಗೋಧಿ ಮೈಬಣ್ಣ, ಗುಂಗರು ಕೂದಲು, ನೀಳ ನಾಸಿಕ, ಬಟ್ಟಲು ಕಂಗಳು ಅವಳ ಸೊಬಗಿಗೆ ಮೆರಗನ್ನ ತಂದುಕೊಟ್ಟಿದ್ದವು. ತನ್ನೆತ್ತರಕ್ಕೆ ಬೆಳೆದು ನಿಂತ ಮಗಳನ್ನ ಕಂಡು ಲಾವಣ್ಯ ಒಳಗೊಳಗೆ ಹೆಮ್ಮೆ ಪಡ್ತಿದ್ದಳು. ಸ್ವರ್ಣದ ಪುತ್ಥಳಿಯಂತಿದ್ದ ತನ್ನ ಮಗಳಿಗೊಂದು ಒಳ್ಳೆಯ ದಾರಿ ಮಾಡುವ ಸಮಸ್ಯೆ ಸದಾ ಅವಳನ್ನ ಕೊರೆದು ತಿನ್ನುತ್ತಿತ್ತು. ತಾಯಿಯ ಮನಸ್ಸನ್ನ ಅರಿಯಲಾರದಷ್ಟು ಮುಗ್ಧಳಾಗಿರಲಿಲ್ಲ ಭುವನ. ಅವಳಿಗೀಗ ತಾಯಿಯ ಒಂಟಿತನದ ಅರಿವಾಗಿತ್ತು. ತಂದೆ ಸಾವಿನ ಹಿಂದೆ ಇದ್ದ ದುರಂತದ ಸ್ಪಷ್ಟ ಚಿತ್ರಣ ಅವಳ ಅರಿವಿಗೆ ಬಂದಿತ್ತು. ಮನೆಯ ಹೊರಗೆ ಹಾಗೂ ಒಳಗೆ ದುಡಿಯುತ್ತಿದ್ದ ತಾಯಿಯ ಸ್ಥಿತಿ ಭುವನಾಳಿಗೆ ಚೆನ್ನಾಗಿ ಅರಿವಾಗಿತ್ತು. ಇದರ ಜೊತೆಗೆ ಮುದಿ ತಾತನ ಕಿರುಕುಳ ಬೇರೆ. ತನ್ನ ಮುದಿತನದ ಅಸಹಾಯಕತೆಗಳಿಗೆಲ್ಲ ಲಾವಣ್ಯಳೆ ಹೊಣೆ ಎಂದು ಸದಾ ಕೂಗಾಡ್ತಿದ್ದ ತಾತನನ್ನ ಕಂಡು ಭುವನ ಒಳಗೆ ಸಿಡಿಮಿಡಿ ಗುಡ್ತಾ ಇದ್ದಳು. ನೆರೆಯವರು ತಾಯಿಯ ಬಗ್ಗೆ ಹಾಡುವ ವ್ಯಂಗ್ಯ ಮಾತುಗಳನ್ನ ಭುವನ ಸಣ್ಣ ವಯಸ್ಸಿನಿಂದಲೇ ಕೇಳಿದ್ದಳು. ಅಂಥದ್ದೇ ಪರಿಸರದಲ್ಲಿ ಬೆಳೆದು ಬಂದ ಭುವನಾಳಿಗೆ ತಾಯಿಯ ಮೂಕರೋಧನ, ಒಂಟಿತನ, ಅಸಹಾಯಕತೆ ಹಾಗೂ ಬಿಡುವಿಲ್ಲದ ದುಡಿಮೆ ಇವುಗಳ ಸ್ಪಷ್ಟ ಪರಿಚಯವಿತ್ತು. ಭುವನಾಳ ಮನದಲ್ಲಿ ತಾಯಿಯ ತ್ಯಾಗಮಯ ಜೀವನದ ಒಂದು ಚಿತ್ರವೇ ಮೂಡಿ ಅಲ್ಲಿ ಅವಳು ತಾಯಿಯನ್ನ ಸದಾ ಆದರಿಸುತ್ತಿದ್ದಳು, ಪ್ರೀತಿಸ್ತಾ ಇದ್ದಳು ಹಾಗೂ ಪೂಜಿಸ್ತಾ ಇದ್ದಳು. ತಾಯಿನ ಕಂಡರೆ ಸಿಡಿಗುಟ್ಟುವ ತಾತ ಹಾಗೂ ತಾಯಿಗೆ ವ್ಯಂಗ್ಯವಾಡುವ ನೆರೆಹೊರೆಯವರು ಇದರಿಂದ ಸದಾ ದೂರವಿರ ಬಯಸಿದ ಭುವನಾಳಿಗೆ ಸ್ನೇಹದ ಆಸ್ಥಾನ ನೀಡಿದವರು ನೆರೆಮನೆಯ ಸುಧಾಕರ ತಂದೆ ತಾಯಿಯರ ಒಬ್ಬನೇ ಮಗ. ಅಕ್ಕ ಅನ್ನಪೂರ್ಣ ಮದುವೆಯಾಗಿ ಅಮೆರಿಕದಲ್ಲಿದ್ದಳು. ಉದ್ಯೋಗವಿಲ್ಲದ ಸುಧಾಕರ ಸಾಹಸ ಮಾಡಿ ಮಿಲಿಟರಿ ಸೇರಿದ್ದ. ತಂದೆ ತಾಯಿಯರ ಯಾವ ಮಾತಿಗೂ ಹೋಗೋಡದೆ ಮಿಲಿಟರಿ ಸೇರಿದ ಸುಧಾಕರ ನಿವೃತ್ತನಾಗಿ ಬಂದಾಗ ಕಾಲಿನ ಮೂಳೆ ಮುರಿದು ಮರದ ಕಾಲಿನ ಆಸರೆ ಪಡೆದಿದ್ದ. ಲಾವಣ್ಯಾಳ ನೆರೆಮನೆಯ ಮಾಲೀಕ ಸುಧಾಕರ್ನ ತಂದೆಯ ಸಾವಿನ ನಂತರ ಬಾಡಿಗೆಗೆ ಕೊಟ್ಟಿದ್ದ ಮನೆಯನ್ನ ಸುಧಾಕರ ಖಾಲಿ ಮಾಡಿಸಿ ಬಂದು ನೆಲೆಸಿದ್ದ. ನಿವೃತ್ತನಾಗಿ ಮನೆಯಲ್ಲೇ ಉಳಿದ ಸುಧಾಕರ ಬಹಳ ಸುಲಭವಾಗಿ ಭುವನಾಳೊಂದಿಗೆ ಆತ್ಮೀಯತೆ ಗಳಿಸಿದ್ದ. ಯಾರನ್ನೂ ಹೊಂದಿಕೊಳ್ಳದ ಭುವನ ಸದಾ ಸುಧಾಕರ್ನನ್ನ ಅಂಕಲ್ ಎನ್ನುತ್ತಾ ಸುತ್ತುವರಿದು ಓಡಾಡ್ತಿದ್ದಳು. ಸುಧಾಕರ ಮನೆಗೆ ಬಂದಾಗ ತುಂಡು ಲಂಗ ತೊಟ್ಟು ಓಡಾಡ್ತಿದ್ದ ಭುವನ
ಇಂದು ಚೂಡಿದಾರ್ ಹುಡುಗಿಯಾಗಿದ್ದಳು. ಅಂದು ಅಂಗಳದ ತುಂಬ ಪುಟಪುಟನೆ ಓಡಾಡ್ತಿದ್ದ ಬೋನ ಇಂದು ಗಂಭೀರಳಾಗಿ ಬಂದು ಅಂಗಳದ ಕುರ್ಚಿಯಲ್ಲೇ ಕುಳಿತು ಸುಧಾಕರ್ನೊಂದಿಗೆ ಚರ್ಚಿಸುವಷ್ಟು ಪ್ರೌಢಳಾಗಿ ಬೆಳೆದಿದ್ದಳು. ಅಂದಿನ ಅವಳ ಆ ಮುಗ್ಧ ಸೌಂದರ್ಯ ಇಂದು ಹರಳಿ ಮೋಹಕವಾಗಿತ್ತು. ಬೋನಳ ಭವಿಷ್ಯದ ಚಿಂತೆ ಲಾವಣ್ಯಳಿಗೆ ಹೇಗೋ ಹಾಗೆ ಸುಧಾಕರ್ನನ್ನ ಕಾಡಿಸಿತ್ತು. ಸುಧಾಕರ್ನಿಗೆ ನೆರೆಮನೆಯ ಪರಿಸ್ಥಿತಿಯ ಅರಿವು ಚೆನ್ನಾಗಿ ಆಗಿತ್ತು. ಬೋನಳ ತಾಯಿಯ ಕಷ್ಟ ಕಂಡು ಮರುಗಿದ್ದರು. ಆದರೆ ತಾನೇನು ಮಾಡಲಾರದೆ ನಿಸ್ಸಹಾಯಕನಾಗಿದ್ದನು. ಲಾವಣ್ಯಳ ಒಂಟಿ ಬದುಕು, ಅವಳಿಗೆ ಸಮಾಜ ಹಾಗೂ ತನ್ನವರಿಂದಲೇ ಆಗುತ್ತಿದ್ದ ಕಿರುಕುಳ ಕಂಡು ಮರುಗಿದ್ದರು. ಮತ್ತೇನು ಮಾಡಲಾಗದೇ ಇದ್ರೂ ತಮ್ಮ ಸಹಾನುಭೂತಿಯನ್ನ ಬೋನಾಳ ಮೇಲೆ ತೋರಿಸಿ ತಮ್ಮ ಮನವನ್ನ ಹಗುರ ಮಾಡಿಕೊಳ್ತಿದ್ರು. ಆ ಸಮಯದಲ್ಲಿಯೇ ಬೋನಾಳ ಬದುಕಿಗೆ ತಿರುವು ಕೊಡುವಂತಹ ಸದವಕಾಶ ತಾನಾಗೆ ಬಂದಿತ್ತು. ಅಮೆರಿಕಾದಲ್ಲಿದ್ದ ಸುಧಾಕರ್ನ ಅಕ್ಕ ಅನ್ನಪೂರ್ಣ ತನ್ನ ಮಗ ಪ್ರಶಾಂತ್ನೊಂದಿಗೆ ಭಾರತಕ್ಕೆ ಬಂದು ತಮ್ಮನ ಮನೆಯಲ್ಲಿ ಇಳಿದುಕೊಂಡಿದ್ದಳು. ತನ್ನ ಮಗನ ಮದುವೆ ಮಾಡುವ ಉದ್ದೇಶದಿಂದ ಮಗನಿಗಾಗಿ ಒಂದು ಹೆಣ್ಣು ಹುಡುಕುವ ಹವಣಿಕೆಯಲ್ಲಿ ಅನ್ನಪೂರ್ಣ ಭಾರತಕ್ಕೆ ಬಂದಿದ್ದರು. ಸುಧಾಕರ್ನ ಮನೆಯಲ್ಲಿ ಓಡಾಡ್ತಿದ್ದ ಬೋನಾಳ ಮೇಲೆ ಆಕೆ ಮನಸ್ಸು ಬಿತ್ತು. ಹೇಗಾದ್ರೂ ಮಾಡಿ ಬೋನಾಳನ್ನ ತನ್ನ ಮಗನಿಗೆ ತಂದುಕೊಳ್ಳುವ ತೀರ್ಮಾನ ಕೈಗೊಂಡಳು. ಸುಧಾಕರ್ನೊಂದಿಗೆ ಚರ್ಚಿಸಿ ಅವನ ನೆರವನ್ನ ಕೋರಿದಳು. ತನ್ನ ಅಕ್ಕನ ಬಯಕೆ ಸುಧಾಕರ್ನಿಗೆ ಸಂತಸ ತಂದಿತ್ತು. ಭುವನ ಅಕ್ಕನ ಸೊಸೆಯಾದ್ರೆ ಸುಖವಾಗಿರ್ತಾಳೆ ಎಂಬ ನಂಬಿಕೆ ಅವನಿಗಿತ್ತು. ಅದರ ಜೊತೆಗೆ ಪ್ರಶಾಂತ್ನಂತಹ ಹುಡುಗ ಹುಡುಕಿದ್ರೂ ಸಿಗುವುದು ಕಷ್ಟ. ಇದೊಂದು ಭುವನಾಳ ಪಾಲಿಗೆ ತಾನಾಗೆ ಹುಡುಕಿಕೊಂಡು ಬಂದ ಅವಕಾಶವಾಗಿತ್ತು. ವಿಷಯ ತಿಳಿದ ಲಾವಣ್ಯಾಳಂತೂ ನೆಮ್ಮದಿಯಿಂದ ಉಸಿರಾಡಿದ್ದಳು. ಇನ್ನೇನು ತನ್ನೆಲ್ಲ ಕಷ್ಟಗಳು ಪರಿಹಾರವಾದವು ಎಂದುಕೊಳ್ಳುತ್ತಿರುವಂತೆಯೇ ಲಾವಣ್ಯಾಳಿಗೆ ಮಗಳ ಅಸಮಾಧಾನ ದೊಡ್ಡ ಸಮಸ್ಯೆ ಆಯಿತು. ತನ್ನ ಮದುವೆಯ ವಿಷಯ ತಿಳಿದ ಭುವನ ಊಟ ತಿಂಡಿ ಬಿಟ್ಟು ಮನೆಯಲ್ಲಿ ಅಳುತ್ತಾ ಮಲಗಿದಳು. ಲಾವಣ್ಯ ಮಗಳಿಗೆ ಹೇಳಿ ಹೇಳಿ ಸೋತಳು. ಅವಳ ಯಾವ ಮಾತಿಗೂ ಬಾಗದೆ ಮೂಕಳಾಗಿ ರೋಧಿಸುತ್ತಾ ಮಲಗಿದ್ದ ಮಗಳ ಮನಸ್ಸನ್ನ ಅರಿಯಲು ಪ್ರಯತ್ನಿಸಿ ಸೋತ ಲಾವಣ್ಯ ಕೊನೆಗೆ ಸುಧಾಕರ್ನ ಮೊರೆ ಹೊಕ್ಕಿದ್ದಳು. ಸುಧಾಕರ್ ಹೇಗಾದ್ರೂ ಮಾಡಿ ಭುವನಾಳನ್ನ ಒಪ್ಪಿಸಿ ಇಂತಹ ಒಳ್ಳೆಯ ಸಂಬಂಧ ಮತ್ತೆ ಸಿಗುವುದೆಂಬ ನಂಬಿಕೆ ನನಗಿಲ್ಲ. ನಾನಿಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ಮಾತಾಡಲೊಲ್ಲಳು. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥವಾಗ್ತಿಲ್ಲ. ನನಗೂ ಅವಳನ್ನ ಅಷ್ಟು ದೂರ ಮದುವೆ ಮಾಡಿ ಕಳಿಸುವ ಮನಸ್ಸಿಲ್ಲ. ಆದ್ರೂ ಅವಳ ಭವಿಷ್ಯದ ಬಗ್ಗೆ ಚಿಂತಿಸ್ಬೇಕು. ಮತ್ತೆ ಪ್ರಶಾಂತ್ ಅಂತಹ ಗಂಡನ್ನ ನಾನು ಹೇಗ್ ತಾನೇ ಹುಡುಕ್ತಾ ಇರಲಿ? ನಾನು ಒಂಟಿ, ಮುಂದೆ ಹೇಗ್ ನಿಭಾಯಿಸಬಲ್ಲೆ? ಎಲ್ಲವೂ ಸರಿ ಅಂದ್ಕೊಳ್ಳೋಷ್ಟರಲ್ಲಿ ಇವಳು ಈ ರೀತಿ ಆಟ ಆಡ್ಕೊಳ್ತಿದ್ದಾಳೆ. ಈಗ ನನಗೇನು ತೋಚ್ತಾ ಇಲ್ಲ. ಅವಳ ಮಾತುಗಳನ್ನ ಕೇಳಿ ಸುಧಾಕರ್ನು ಚಿಂತಿಸಿದ. ಭುವನ ಹಾಗೇಕೆ ಆಟಾಡ್ದಿದ್ದಾಳೆ ಎಂಬುದರ ಅರಿವು ಅವನಿಗಿರ್ಲಿಲ್ಲ. ಯಾವ ಹುಡುಗಿಯೇ ಆದ್ರೂ ಕುಣಿದು ಕುಪ್ಪಳಿಸಿ ಮದ್ವೆ ಮಾಡ್ಕೋತೀನಿ ಎಂದು ಹೇಳುವಂತಹ ಹುಡುಗ ಪ್ರಶಾಂತ. ಆದರೆ ಈಗ ಈ ಭುವನಾಳ ರೀತಿ ಅವನಿಗೆ ಅರ್ಥವಾಗ್ಲಿಲ್ಲ. ಸುಧಾಕರ್ ಲಾವಣ್ಯಳಿಗೆ ಸಮಾಧಾನ ಹೇಳ್ದ. ಯೋಚಿಸ್ಬೇಡಿ ಲಾವಣ್ಯ, ನಾನು ಹೇಗಾದ್ರೂ ಮಾಡಿ ಭುವನಾಳನ್ನ ಒಪ್ಪಿಸ್ತೀನಿ. ಆದ್ರೆ ಅದು ಅವನು ಹೇಳಿದಷ್ಟು ಸುಲಭವಾಗ್ಲಿಲ್ಲ. ತನ್ನ ಬಳಿ ಕುಳಿತು ಕಣ್ಣುಗಳನ್ನ ಒರೆಸಿಕೊಳ್ಳುತ್ತಾ ಬಿಕ್ಕುತ್ತಿದ್ದ ಭುವನಾಳಿಗೆ ಸುಧಾಕರ್ ಹೇಳಿದ್ದ. ಭುವಿ, ಯಾಕಮ್ಮ ಹಠ ಮಾಡ್ತೀಯಾ? ನೀನೇನು ಇನ್ನು ಚಿಕ್ಕವಳೇನು? ಅಮ್ಮನ ಕಷ್ಟ ಕಂಡಿದ್ದೀಯಾ? ಅಮ್ಮಂಗೆ ಅಷ್ಟೊಂದು ನೋವು ಕೊಡ್ತಾರೇನು? ನಿನ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾವೆಲ್ಲ ಇಚ್ಛಿಸೋದು. ಪ್ರಶಾಂತ ತುಂಬಾ ಒಳ್ಳೆ ಹುಡುಗ. ನನ್ನ ಅಕ್ಕ ಭಾವ ನಿನ್ನನ್ನ ಮಗಳಂತೆ ನೋಡ್ಕೋತಾರೆ. ಯಾವತ್ತಾದ್ರೂ ಮದುವೆ ಮಾಡ್ಕೊಳ್ಳೇಬೇಕು. ಮುಂದೆ ನಾವಾಗಿ ಹುಡುಕಿಕೊಂಡು ಹೋದ್ರೆ ಇಲ್ಲದ ಕೊಂಕು ತೆಗಿತಾರೆ ಜನ. ನಿನ್ನಮ್ಮ ಇದನ್ನೆಲ್ಲ ಹೇಗ್ ಸಹಿಸ್ತಾರೆ? ನನ್ನ ಹತ್ರ ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ. ಪ್ರಶಾಂತ ನಿನಗೆ ಇಷ್ಟವಾಗ್ತಾ ಇಲ್ವೇನು? ಭುವನ ತುಟಿ ಬಿಚ್ಚಿದಳು. ನಾನೇನು ಪ್ರಶಾಂತನ್ನ ಬೇಡ ಅನ್ಲಿಲ್ಲ. ಸುಧಾಕರ್ನಿಗೆ ನೆಮ್ಮದಿ ಆಯ್ತು. ಕೇಳಿದ, ಮತ್ಯಾಕಮ್ಮ ಮದುವೆ ಮಾಡ್ಕೊಳ್ಳಲ್ಲ ಅಂತೀಯಾ? ಅಲ್ಲಿಯವರೆಗೆ ಅವಳ ಮನದಲ್ಲಿ ಉದುಗಿ ಅವಳ ಮನಸ್ಸನ್ನ ಕದಡುತ್ತಿದ್ದ ಒಂದೊಂದೇ ಭಾವನೆಗಳು ಮಾತುಗಳ ರೂಪದಲ್ಲಿ ಹೊರ ಬಂದವು. ನಾನು ಮದ್ವೆನೇ ಮಾಡ್ಕೊಳ್ಳಲ್ಲ ಅಂಕಲ್. ನನ್ನ ತಾಯಿ ನೋಡಿ ಮದುವೆ ಮಾಡ್ಕೊಂಡು ಅದೆಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ನನ್ನಂತ ಮಗಳನ್ನ, ನನ್ನ ಅಮ್ಮನನ್ನ ಬಿಟ್ಟು ಸಾಯಕ್ಕೆ ಏನಾಗಿತ್ತು ಅಂಕಲ್ ನನ್ನ ತಂದೆಗೆ? ನಂಗೆ ಅದಕ್ಕೆ ಗಂಡಸರು ಅಂದ್ರೆ ಬೇಸರ. ಸುಧಾಕರನಿಗೆ ಈಗ ಅವಳ ಮನದಲ್ಲಿರುವ ಬೇಗೆಯ ಅರಿವಾಗಿತ್ತು. ಅವನು ಹೇಳಿದ, ಚಿ ಹುಚ್ಚುಡ್ಗಿ, ಎಲ್ರೂ ಹಾಗೆ ಇರ್ತಾರೇನು? ನಾನ್ ನೋಡು, ಕಾಲ್ ಕುಂಟಾದ್ರೂ ಹಿಂದಿಲ್ಲ ಮುಂದಿಲ್ಲ, ನನ್ನವ್ರು ಯಾರು ಇಲ್ಲ, ಆದ್ರೂ ಸಂತೋಷವಾಗಿಲ್ವಾ? ಪ್ರಪಂಚದಲ್ಲಿ ಎಲ್ಲರಿಗೂ ಹಾಗೆ ಆಗೋಲ್ಲಮ್ಮ. ಎಲ್ಲ ಅವರವರು ಕೇಳಿಕೊಂಡು ಬಂದದ್ದು. ನಾವು ಯಾಕೆ ಕೆಟ್ಟದನ್ನ ಯೋಚಿಸ್ಬೇಕು? ಮನಸ್ಸಿನಲ್ಲಿ ಒಳ್ಳೆದನ್ನ ನೆನೆದ್ರೆ ಒಳ್ಳೇದೇ ಆಗುತ್ತದೆ. ಸುಧಾಕರ್ ಅವಳನ್ನ ತನ್ನದೇ ಆದ ರೀತಿಯ ಮಾತುಗಳಿಂದ ಸಮಾಧಾನಗೊಳಿಸತೊಡಗಿದ. ಭುವನ ಅವನ ಹಾದಿಯಲ್ಲಿ ನಡೆದು ಒಮ್ಮೆಲೆ ಸಿಡಿದು ಅಲ್ಲಿಂದ ಚಟ್ಟನೆ ಎದ್ದು ಹೋದಳು. ಅಂಕಲ್, ನೀವೇನೇ ಹೇಳಿ, ನಾನ್ ಮಾತ್ರ ಮಮ್ಮಿಯನ್ನ ಇಲ್ಲಿ ಒಂಟಿಯಾಗಿ ಬಿಟ್ಟು ಪ್ರಶಾಂತ್ನನ್ನ ಮದ್ವೆ ಮಾಡ್ಕೊಂಡು ಹೋಗಲ್ಲ. ನಿಮ್ಗೆ ಗೊತ್ತಿಲ್ಲ ಅಂಕಲ್, ಮಮ್ಮಿ ಬದುಕಿರೋದೇ ನನಗೋಸ್ಕರ. ಎಷ್ಟೋ ಸಲ ನನ್ನನ್ನ ತಬ್ಬಿ ಗೋಳಾಡಿದ್ದಾರೆ. ನಾನು ಹೊರಟೋದ್ರೆ ಖಂಡಿತ ನನ್ನ ತಂದೆಯ ತರವೇ ಸಾಯ್ತಾರೆ. ನೀವೇ ಹೇಳಿ ಅಂಕಲ್, ನಾನಿಲ್ಲದೆ ಅಮ್ಮಂಗೆ ಇರಲು ಸಾಧ್ಯನಾ? ನನಗಾಗಿ ಅಮ್ಮ ಎಷ್ಟೆಲ್ಲಾ ಕಷ್ಟಗಳನ್ನ ಸಹಿಸಿದ್ದಾರೆ. ಈಗ ನಾನು ನನ್ನ ಪಾಡ್ ನೋಡ್ಕೊಂಡು ಹೋಗಿ ಅಮ್ಮನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಲಾ? ಅಲ್ಲೋಗಿ ಅಮ್ಮನನ್ನ ಮರ್ತ್ ಬಿಡ್ಲಾ? ಖಂಡಿತ ಸಾಧ್ಯವಿಲ್ಲ. ನಾನು ಅಮ್ಮನನ್ನ ಬಿಟ್ಟು ಹೋಗುವುದೇ ಇಲ್ಲ. ಓದಿ ಕೆಲಸಕ್ಕೆ ಸೇರಿ ಅಮ್ಮನನ್ನ ಸಾಕ್ತೀನಿ. ನನಗೇನಾದ್ರೂ ಹೀಗೆ ಬಲವಂತ ಮಾಡಿದ್ರೆ ನನ್ನ ತಂದೆಯ
ತರವೇ ನಾನು ನೇಣಾಕೋತೀನಿ ಅಷ್ಟೇ. ಪುಟ್ಟ ಬಾಯಿಂದ ಹೊರಟ ಗಂಭೀರ ಮಾತುಗಳನ್ನ ಕೇಳಿ ಸುಧಾಕರ ದಂಗಾದ. ಅವಳ ತಲೆ ನೇವರಿಸುತ್ತಾ ಹೇಳಿದ, ಛೀ ಬಿಡ್ತು ಅನ್ನೋ ಭುವನ, ನಿನಗೆ ಇಷ್ಟವಿಲ್ಲದ ಮೇಲೆ ನಾವೇಕೆ ಬಲವಂತ ಮಾಡ್ತೀವಿ? ಹಾಗೆಲ್ಲ ಕೆಟ್ಟ ಮಾತುಗಳನ್ನ ಆಡ್ತಾರೇನು? ಭಾರತದಲ್ಲಿ ಇರುವ ಸ್ವಲ್ಪವೇ ಸಮಯದಲ್ಲಿ ಮಗನಿಗಾಗಿ 4-5 ಹೆಣ್ಣು ಮಕ್ಕಳನ್ನ ನೋಡಿ ಬಂದ ಅನ್ನಪೂರ್ಣಳ ಮನಸ್ಸನ್ನ ಭುವನಳಂತೆ ಯಾರು ತುಂಬಲಿಲ್ಲ. ಅನ್ನಪೂರ್ಣ ತನ್ನ ಪ್ರಯತ್ನದಲ್ಲಿ ಸೋಲೊಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ. ಭುವನ ತನ್ನ ಮಗನನ್ನ ಒರಿಸಲು ನಿರಾಕರಿಸಿದ ಕಾರಣ ಅರಿತ ಅವಳ ಮನಸ್ಸು ಬೇರೊಂದು ಯೋಚನೆಯತ್ತ ಕಾರ್ಯನಿರ್ವಹಿಸುವಂತೆ ಮಾಡಿತ್ತು. ಸುಧಾಕರ್ನ ಅಕ್ಕ ಅನ್ನಪೂರ್ಣ ಹೆಸರಿಗೆ ತಕ್ಕಂತೆ ಅನ್ನಪೂರ್ಣಿಯೇ ಆಗಿದ್ದಳು. ತುಂಬು ಮನಸ್ಸಿನ ಹೃದಯವಂತಿಕೆಯುಳ್ಳ ಹೆಣ್ಣು. ಅವಳು ಬಂದಂದಿನಿಂದ ಲಾವಣ್ಯಳ ಒಂಟಿ ಬದುಕು ಅವಳು ಪಡ್ತಾ ಇದ್ದ ಭಾವನೆ ಕಂಡಿದ್ದಳು. ಈಗ ಭುವನ ಹೇಳುವ ಮಾತಿನಲ್ಲಿ ಅನ್ನಪೂರ್ಣಳಿಗೂ ಸತ್ಯ ಕಂಡು ಬಂದಿತ್ತು. ಈ ಶತಮಾನದಲ್ಲಿಯೂ ಭಾರತದಲ್ಲಿ ವಿದ್ಯಾವಂತ ಸ್ತ್ರೀಯರು ಈ ರೀತಿ ಕಷ್ಟ ಅನುಭವಿಸುವರಲ್ಲ ಎಂದು ಕೊರಗಿದ್ದರು. ಲಾವಣ್ಯಳಂತೆ ಎಷ್ಟೋ ಹೆಣ್ಣು ಮಕ್ಕಳು ಅಮೆರಿಕದಲ್ಲಿ ಸುಂದರ ಬದುಕನ್ನ ಸಾಗಿಸ್ತಾ ಇರುವುದನ್ನ ಕಣ್ಣಾರೆ ಕಂಡಿದ್ದಳು. ಅನ್ನಪೂರ್ಣ ಯೋಚಿಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದು ತನ್ನ ಆಸೆಯನ್ನ ಲಾವಣ್ಯಳ ಮುಂದೆ ಪದರವಾಗಿ ತೆರೆದು ವ್ಯಕ್ತಪಡಿಸಿದಳು. ಲಾವಣ್ಯ, ನಾನು ನಿನಗೆ ಅಕ್ಕನಿದ್ದಂತೆ. ನಿನ್ನ ಜೀವನದಲ್ಲಿ ಏನೂ ಆಗ್ಬಾರ್ದು ಆಗೋಯ್ತು. ಆ ಕೆಟ್ಟ ಭೂತವನ್ನ ನಂಬಿ ನಿನ್ನ ಭವಿಷ್ಯವನ್ನೆಲ್ಲ ಸಂಕಟಕ್ಕೆ ಒಡ್ಡಿದ್ದೀಯ. ಹೀಗ್ ನೋಡು, ಅದು ನಿನ್ನ ಮಗಳ ಬಾಳನ್ನೂ ಸಹ ಹಸನು ಮಾಡ್ತಿಲ್ಲ. ಹೀಗೆ ಎಷ್ಟು ದಿನ ಬಾಳ್ತೀಯ? ನಿನ್ನ ಜೀವನಕ್ಕೆ ಸ್ವಲ್ಪವಾದ್ರೂ ಅರ್ಥವಿದೆ ಏನು? ನನ್ ಮಾತ್ ಕೇಳು. ನೀನು ಒಪ್ಪಿದ್ರೆ ನಾನು ನಿನ್ನ ಮದುವೆಯನ್ನ ನನ್ನ ತಮ್ಮನೊಂದಿಗೆ ಮಾಡ್ತೀನಿ. ಕಾಲಿನ ಮೂಳೆ ಮುರಿದ ನೆವ ಹಿಡಿದೆ ಅವನು ಮದುವೆ ಆಗದೆ ಉಳಿದ. ಅವನ ಮನಸ್ಸಿಗೆ ಬರುವ ಹುಡುಗಿಯೂ ಸಿಗ್ಲಿಲ್ಲ. ನಾನು ಸಹ ದೂರ ಉಳಿದೆ. ಹೀಗಾಗಿ ಒಂಟಿ ಬದುಕು ಸಾಗಿಸ್ತಿದ್ದಾನೆ. ಈಗ್ಲೂ ಇಂತಹ ಮದುವೆಗಳು ಎಷ್ಟೋ ನಡೆಯುತ್ತಿವೆ. ಮುಖ್ಯ ನೀನು ಧೈರ್ಯ ತಾಳ್ಬೇಕು. ಯೋಚಿಸಿ ಹೇಳು. ನೀನು ಸುಧಾಕರನ್ನ ಮದುವೆ ಆಗು. ಭುವನಳನ್ನ ಸೊಸೆ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ನಮ್ಮೆಲ್ಲರ ಸಮಸ್ಯೆಗಳು ಬಗೆಹರಿದಂತಾಯ್ತು. ಅನ್ನಪೂರ್ಣಮ್ಮ ಬಹಳ ಸುಲಭವಾಗಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸಿದ್ರು. ಆದರೆ ಅದರಂತೆ ನಡೆದುಕೊಳ್ಳುವುದು ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ವಿಷಯ ತಿಳಿದ ಲಾವಣ್ಯಳ ಮಾವ ಇದೇ ನೆವ ತೆಗೆದು ಮನೆಯಲ್ಲಿ ರಾದ್ದಾಂತ ಎಬ್ಬಿಸಿ ಗಂಟು ಮೂಟೆ ಕಟ್ಕೊಂಡು ತನ್ನ ಮಗಳ ಮನೆಗೆ ಹೊರಟೋದ್ರು. ಯಾವ ನಿರ್ಧಾರಕ್ಕೂ ಬಾರದ ಲಾವಣ್ಯ ಅಳುತ್ತಾ ಅನ್ನಪೂರ್ಣಮ್ಮನವರ ಮಡಿದಲ್ಲಿ ಕುಸಿದು ಇಳಿದಳು. ಅಕ್ಕ, ನನಗೇನು ತೋಚ್ತಾ ಇಲ್ಲ. ನೀವು ಹೇಳಿದ ಹಾಗೆ ಕೇಳ್ತೀನಿ. ಹೇಗೋ ಭುವನ ನಿಮ್ಮ ಮನೆ ಸೇರಿದ್ರಾಯ್ತು. ಲಾವಣ್ಯಳ ಒಪ್ಪಿಸಿದ ಅನ್ನಪೂರ್ಣಮ್ಮನಿಗೆ ತಮ್ಮನನ್ನ ಒಪ್ಪಿಸುವುದು ಅಷ್ಟೊಂದು ಕಷ್ಟವಾಗ್ಲಿಲ್ಲ. ಅಕ್ಕನ ಮಾತುಗಳಿಗೆ ಮೊದಲು ಈ ವಯಸ್ಸಲ್ಲಿ ಇನ್ನು ಯಾಕಕ್ಕ ಮದುವೆ ಎಂದ ಅವನ ಮಾತನ್ನ ತುಂಡರಿಸಿ ಹೇಳಿದ್ರು ಅನ್ನಪೂರ್ಣ. ಸುದಿ, ನಿನ್ನದೆಂತ ವಯಸ್ಸು ಹೆಚ್ಚಾಗಿರುವುದು? ಲಾವಣ್ಯಳು ಮುದುಕಿಯಾಗಿ ಹೋಗಿದ್ದಾಳೇನು? ಅವಳಿಗೂ ಒಂದು ಜೊತೆಯಾಗುತ್ತದೆ. ನಿನ್ನ ಸಂಸಾರ ಕಂಡು ನಾನು ನೆಮ್ಮದಿಯಾಗಿ ಹೋಗ್ತೀನಿ. ಖಂಡಿತ ಬೇಡ ಅನ್ಬಿಡ. ಋಣಾನುಬಂಧ ಈಗ ಕೂಡ್ ಬಂದಿದೆ. ಆಗುವುದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಅಕ್ಕ ತಮ್ಮನನ್ನ ಇತ್ತ ಒಲಿಸಿಕೊಳ್ತಿರುವಾಗ ಅತ್ತ ಪ್ರಶಾಂತ ಭುವನಳೊಂದಿಗೆ ಹರಟುತ್ತಾ ಕುಳಿತ. ಭುವನಳೊಂದಿಗೆ ಪ್ರಶಾಂತ ಹೇಳಿದ, ಭುವನ, ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟೊಂದು ತಿಳಿದಿದ್ದೀಯ. ನಿನ್ನಂತ ತ್ಯಾಗಮಯಿ ಹುಡುಗಿಯನ್ನ ನಾನು ಕಂಡೇ ಇಲ್ಲ. ಪ್ರಶಾಂತ ಭುವನಳನ್ನ ಮನಸಾರೆ ಮೆಚ್ಚಿದ್ದ. ಅವಳು ಅವನೊಂದಿಗೆ ಮದುವೆ ಆಗಲು ನಿರಾಕರಿಸಿದಾಗ ಅವನಿಗೆ ಬೇಸರವೇನೂ ಆಗಿರ್ಲಿಲ್ಲ. ಆದ್ರೆ ಅವಳು ಮದುವೆ ಆಗಲು ನಿರಾಕರಿಸಿದ ಕಾರಣ ತಿಳಿದು ಅಚ್ಚರಿಗೊಂಡ. ತಂದೆಯ ತಾಯಿಯರನ್ನ ಮರೆತು ತನ್ನ ಗೆಳೆಯನೊಂದಿಗೆ ಹಾರಿ ಹೋಗಿ ಜೀವಿಸುವ ಹೆಣ್ಣುಗಳನ್ನೇ ಕಂಡಿದ್ದ ಅವನಿಗೆ ತಾಯಿಗಾಗಿ ತಾನು ಮದುವೆ ಮಾಡಿಕೊಳ್ಳುವುದಿಲ್ಲವೆಂದು ಹೇಳಿದ ಭುವನ ಅವನಿಗೆ ದೊಡ್ಡ ವ್ಯಕ್ತಿಯಾಗಿ ಕಂಡಿದ್ದಳು. ತನ್ನ ಮನಸ್ಸಿನಲ್ಲಿದ್ದ ಮಾತುಗಳನ್ನ ಅವನು ಭುವನಳೊಂದಿಗೆ ಹೇಳಿದ್ದ. ಅವನ ಮಾತಿಗೆ ಭುವನ ಕಣ್ಣೀರು ಮಿಡಿಯುತ್ತಾ ಹೇಳಿದಳು, ಪ್ರಶಾಂತ್, ನಿನಗೆ ಅವೆಲ್ಲ ಅರ್ಥವಾಗಲ್ಲ. ಅಮ್ಮ ಬದುಕಿರುವುದು ನನಗಾಗಿ. ಅವಳನ್ನ ಬಿಟ್ಟು ನಾನು ನಿಮ್ಮೊಂದಿಗೆ ಹೇಗೆ ಬರ್ಲಿ ಹೇಳು? ಆದ್ರೆ ಪ್ರಶಾಂತನಿಗೆ ಅವಳ ಮಾತುಗಳು ಸರಿ ಕಾಣಲಿಲ್ಲ. ಭುವನ, ಒಂದಲ್ಲ ಒಂದು ದಿನ ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ಳೇಬೇಕಲ್ವೇ? ಪ್ರಶಾಂತ ಅವಳೊಂದಿಗೆ ಚರ್ಚಿಸಿದ. ಆದ್ರೆ ನಿನ್ನ ಅಮ್ಮನ ಸಮಸ್ಯೆಗೆ ಖಂಡಿತ ಇದು ಪರಿಹಾರವಲ್ಲ. ನೀನು ಇದೇ ರೀತಿ ಒಂಟಿಯಾಗಿರಲು ಸಾಧ್ಯವೇನು? ಅಮೆರಿಕಾದಲ್ಲಿ ನಿನ್ನ ತಾಯಿಯಂತಹ ಎಷ್ಟೋ ಹೆಂಗಸರು ಮತ್ತೆ ಮದುವೆ ಆಗುತ್ತಾರೆ. ಕಾಲ ಈಗ ಇಲ್ಲೂ ಬದಲಾವಣೆ ಕಂಡಿದೆ. ನಿನ್ನ ತಾಯಿ ಯಾಕೆ ಮತ್ತೆ ಮದುವೆ ಮಾಡ್ಕೋಬಾರ್ದು? ನೀನು ಹೇಗಾದ್ರೂ ಮಾಡಿ ನಿನ್ನ ಅಮ್ಮನನ್ನ ಒಪ್ಪಿಸು. ಸುಧಿ ಮಾವ ಖಂಡಿತ ನಿನ್ನ ತಾಯಿಗೆ ಸರಿಯಾದ ಜೊತೆಗಾರರಾಗಿರ್ತಾರೆ. ನಿನ್ನನ್ನ ಮಗಳಂತೆ ಪ್ರೀತಿಸ್ತಾರೆ. ಮಮ್ಮಿ ಇದೇ ವಿಷಯವನ್ನು ಪಪ್ಪನ ಬಳಿ ಚರ್ಚಿಸುತ್ತಾ ಇದ್ರು. ಭುವನ ಯೋಚಿಸಿದಳು, ಇದೆಲ್ಲ ಅಷ್ಟೊಂದು ಸುಲಭವಾಗಿ ನಡೆಯುವುದೇನು? ತಾಯಿ ಒಪ್ಪಿದ್ರೆ ನೆರೆ ಹೊರೆಯವರು ಏನಂದಾರು? ಆದ್ರೆ ನಾವು ಅಂದುಕೊಂಡಂತೆ ನಡೆದ್ರೆ ಎಷ್ಟು ಚೆನ್ನ. ಸುಧಾಕರ್ ಅಂಕಲ್ ನನ್ನಮ್ಮನನ್ನ ಮದುವೆ ಆದ್ರೆ ಅಮ್ಮ ಖಂಡಿತ ಸುಖವಾಗಿರ್ತಾಳೆ. ಅವಳ ಮನಸ್ಸು ಹೂವಿನಂತೆ ಮೃದುವಾಗಿತ್ತು. ಭುವನ ನೂರಾರು ಆಸೆಗಳನ್ನ ಹೊತ್ತು ಮನೆಯ ಬಾಗಿಲ ಮುಂದೆ ನಿಂತಳು. ಮನೆಯ ಒಳಗೆ ಒಂದು ದೊಡ್ಡ ರಾದ್ದಾಂತವೇ ನಡೆಯುತ್ತಿತ್ತು. ಲಾವಣ್ಯ ಕಣ್ಣೀರು ಹರಿಸುತ್ತಾ ಕುಳಿತಿದ್ದಳು. ತಾತ ಅವಳೊಂದಿಗೆ ಮನ ಬಂದಂತೆ ಹೇಳುತ್ತಾ ಚಿರಾಡ್ತಿದ್ರು. ಅನ್ನಪೂರ್ಣಮ್ಮ ಇವರಿಬ್ಬರಿಗೂ ನಡುವೆ ರಾಜಿ ಮಾಡುವಲ್ಲಿ ತಮ್ಮ ಬುದ್ಧಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಪರಿಸ್ಥಿತಿ ಅರಿವಾಗಲು ತಡವಾಗ್ಲಿಲ್ಲ. ತಾತ ತಾಯಿಯ ಬಾಳನ್ನ ಎಂದಿಗೂ ಹಸನು ಮಾಡಲು ಬಿಡುವುದಿಲ್ಲ ಅನಿಸಿತು ಭುವನಾಳಿಗೆ. ಮನೆಯ ಒಳಗೆ ಕಾಲಿರಿಸಿದ ಭುವನ ನೇರವಾಗಿ ಸುಧಾಕರ್ನ ಮನೆಗೆ ನಡೆದಳು. ಸುಧಾಕರ್ನ ಬಳಿ ನಿಂತವಳೆ ಅವನ ಎರಡೂ ಕೈಗಳನ್ನ ಭದ್ರವಾಗಿ ಹಿಡಿದು ಕೇಳಿದಳು, ಅಂಕಲ್, ನಾನು ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಭುವನ, ಏನದು ಹೇಳಮ್ಮ, ನನ್ನ ಕೈಲಾದ್ರೆ ಖಂಡಿತ ಮಾಡ್ತೀನಿ. ಭುವನ ಬಿಕ್ಕಿದಳು. ಅಂಕಲ್, ನಾನು ಸಂತೋಷವಾಗಿರ್ಬೇಕು ಅಂತ ನಿಮಗೆ ಆಸೆ ಅಲ್ವೇ?
ನಾನು ಪ್ರಶಾಂತ್ ಅಂತ ಮದುವೆ ಮಾಡ್ಕೋತೀನಿ, ಆದರೆ ನೀವು ನನ್ನ ಅಮ್ಮನನ್ನ ಮದುವೆ ಮಾಡ್ಕೊಳ್ಳಿ ಅಂಕಲ್. ಮಾಡ್ಕೋತೀರಾ? ಇಲ್ಲ ಅನ್ಬೇಡಿ ಪ್ಲೀಸ್ ಅಂಕಲ್. ನನ್ನ ತಾಯಿಯನ್ನ ಮದುವೆ ಆಗಿಂದು ಗೊರೆಯುತ್ತಾ ತನ್ನ ಬಳಿ ನಿಂತಿದ್ದ ಭುವನಾಳನ್ನ ಎದೆಗೊರಗಿಸಿಕೊಂಡು ತಲೆ ನೇವರಿಸುತ್ತಾ ಹೇಳಿದ್ರು, ಆಗ್ಲಿ ಭುವಿ, ಆದ್ರೆ ನನ್ನದೊಂದು ಕಂಡೀಷನ್. ಏನದು? ಭುವನ ತಲೆ ಎತ್ತಿ ಕೇಳಿದಳು. ನೀನು ನನ್ನನ್ನ ಅಂಕಲ್ ಎಂದು ಕರಿಬಾರದು. ಮತ್ತೆ ಭುವನ ಕಣ್ಣು ಅರಳಿಸಿದಳು. ಪಪ್ಪ ಅನ್ನು, ಡ್ಯಾಡಿ ಅನ್ನು, ಅಪ್ಪ ಅನ್ನು, ನಿನಗೆ ಹೇಗ್ ಬೇಕಾದ್ರೂ ಸರಿ. ಭುವನ ಸುಧಾಕರ್ನನ್ನ ತಬ್ಬಿ ಹಿಡಿದು ಪಪ್ಪ ಐ ಲವ್ ಯು ಎಂದು ಕಿರುಚಿದಳು. ಅನ್ನಪೂರ್ಣಾಳೊಂದಿಗೆ ಮಗಳನ್ನ ಅರಸುತ್ತಾ ಬಂದ ಲಾವಣ್ಯ ಆ ಇಬ್ಬರ ಬೆಸುಗೆಯಲ್ಲಿ ತನ್ನ ಜೀವನದ ಸಾರ್ಥಕತೆಯನ್ನ ಕಂಡಳು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಸ್ತುತಿವಾಣಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.